ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಐಜಿ ರಸ್ತೆ ಮಾರ್ಗವಾಗಿ ಹನುಮಂತಪ್ಪ ವೃತ್ತ ತಲುಪಿ ಅಲ್ಲಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ಪ ವೃತ್ತದವರೆಗೆ ಜಾಥಾ ನಡೆಸಿದರು. ರೈತ ಸಂಘ ಹಾಗೂ ಹಸಿರು ಸೇನೆಗೆ ವಾಹನ ಜಾಥಾ ಚಳವಳಿಗೆ ಆಜಾದ್ಪ ವೃತ್ತದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷೀಯ ಮಂಡಳಿ ಸದಸ್ಯರಾದ ರಾಮೇಗೌಡ ಅವರು ಚಿಕ್ಕಮಗಳೂರು ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರು ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿದ್ದರೂ ಕೂಡ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಟ್ಟಾಗಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನವನ್ನ ನಡೆಸುವ ಗೋಜಿಗೆ ಹೋಗುತ್ತಿಲ್ಲ. ಅವರಿಗೂ ಸಮಸ್ಯೆಗಳಿಗೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ನಡೆದುಕೊಳ್ಳುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ನೀರಾವರಿ ಯೋಜನೆಗಳಂತೂ ಇಲ್ಲವೇ ಇಲ್ಲ. ಜಿಲ್ಲೆಯಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಚಿಕ್ಕಮಗಳೂರು ಜಿಲ್ಲೆಯನ್ನ ಕಡೆಗಣಿಸಿದಂತಾಗಿದೆ. ಲೋಕಸಭಾ ಸದಸ್ಯರು ಹೆಚ್ಚಿನ ಗಮನ ಹರಿಸಬೇಕೆಂದು ಆಗ್ರಹಿಸಿದ್ದಾರೆ. ನಾನು ರೈತ ಹುತಾತ್ಮ ದಿನಾಚರಣೆ ದಿವಸ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ರೈತರು ಈಗ ಬಂದಿರೋ ಸಂಖ್ಯೆ ಕಮ್ಮಿ ಆಯ್ತು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರೈತರು ಬರಬೇಕು. ರೈತರ ಬಲವನ್ನು ತೋರಿಸಿದ್ರೆ ಮಾತ್ರ ಸರ್ಕಾರಗಳು ಮಣಿಯಕ್ಕೆ ಸಾಧ್ಯ. ಸರ್ಕಾರಗಳು ಈಗ ಮಂಡು ಬಿದ್ದಿದೆ. ಎಷ್ಟೇ ಜನ ಬಂದ್ರು ಅವರು ಮಂಡು ಬಿದ್ದು ಹೋಗ್ಬಿಟ್ಟಿದ್ದಾರೆ. ಏನು ರೈತರು ಅನ್ನೋದು ಒಂದು ಕೇವಲವಾಗಿ ಅವರು ನೋಡ್ತಾ ಇದ್ದಾರೆ. ಅದರಿಂದ ನಾವು ಹೆಚ್ಚು ಸಂಖ್ಯೆಯಲ್ಲಿ ರೈತರು ಬರಬೇಕು. ಇನ್ನು ಮುಂದೆ ಯಾವುದೇ ಚಳುವಳಿಗೆ ರೈತ ಸಂಘ ಕರೆದ್ರೆ ಪ್ರತಿಯೊಬ್ಬ ರೈತರು ನಮ್ಮ ಮನೆಯ ಕಷ್ಟ ಏನೇ ಇರಲಿ ಅದನ್ನು ಬಿಟ್ಟು ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ರೈತ ಮುಖಂಡರಾದ ಸುನಿಲ್ ಕುಮಾರ್ ಅವರು ಮಾತನಾಡಿ, ಜಿಲ್ಲೆಯ ಎಲ್ಲಾ ತಾಲೂಕುಗಳು ಬರಗಾಲದ ಸಮಸ್ಯೆಯಲ್ಲಿ ಬಳಲುತ್ತಿದ್ದು ಜಿಲ್ಲೆಯನ್ನ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸಲು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲು ಹಾಗೂ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ವಾಹನ ಜಾಥಾ ಚಳುವಳಿ ಆಯೋಜಿಸಲಾಗಿದೆ ಎಂದರು. 46ನೇ ರೈತ ಹುತಾತ್ಮ ದಿನಾಚರಣೆಯನ್ನ ಭೂಸ್ವಾಧೀನವನ್ನು ಏನು ಮಾಡ್ಕೊಳ್ತಾ ಇದ್ರಿ, ಇವತ್ತು ಬಲವಂತ ಭೂಸ್ವಾಧೀನದ ವಿರೋಧಿ ದಿನ ಅಂತ ಹೇಳ್ಬಿಟ್ಟು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಈ ಒಂದು ಆಚರಣೆಯಲ್ಲಿ ಅನೇಕ ಹಕ್ಕೊತ್ತಾಯಗಳನ್ನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಮಗಳು ಚುಕ್ಕಿ ನಂಜುಂಡಸ್ವಾಮಿ ಅವರು ಇವತ್ತು ರಾಜ್ಯದೆಲ್ಲೆಡೆ ಈ ಒಂದು ಪ್ರತಿಭಟನೆಯ ಮೂಲಕ ಸರ್ಕಾರದ ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಒಂದು ಕಾರ್ಯವೈಖರಿಯನ್ನ ನಿಂದಿಸುತ್ತಾ ಪ್ರತಿಭಟಿಸುತ್ತಾ ಈ ಒಂದು ರೈತ ದಿನಾಚರಣೆಯಲ್ಲಿ ನಾವು ಆಚರಣೆ ಮಾಡಬೇಕು ಅಂತಕ್ಕಂತಹ ಒಂದು ಕರೆ ಕೊಟ್ಟಿದ್ದಾರೆ. ಭೂಸ್ವಾಧೀನ ವಿರೋಧಿ ದಿನ ಅಂತಕ್ಕಂತಹ ಒಂದು ಹಣೆಪಟ್ಟಿಯನ್ನ ಕಟ್ಟಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಾಗೇನೆ ಈ ಒಂದು ಹೋರಾಟದ ಪ್ರಮುಖ 2 ಅಂಶಗಳೇನಂತಂದ್ರೆ, ಇವತ್ತು ಬರಗಾಲ ತಾಂಡವಾಡ್ತಾ ಇದೆ. ಹಾಗಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯನ್ನ ಮತ್ತು ರಾಜ್ಯದ ಅನೇಕ ಜಿಲ್ಲೆಗಳನ್ನ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಮೊದಲನೇದು. ಎರಡನೇದಾಗಿ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಈ ಸಾಲಿನ ಬೆಳೆ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಬೇಕು ಹಾಗೂ ಈ ವರ್ಷದ ಕೃಷಿ ಅಭಿವೃದ್ಧಿ ಸಾಲದ ಕಂತನ್ನ ಮುಂದೆ ಹಾಕಬೇಕು ಅಂತಕ್ಕಂತಹ 2 ಪ್ರಬಲವಾದ ಬೇಡಿಕೆಗಳನ್ನ ರೈತ ಸಮುದಾಯ ಇಟ್ಕೊಂಡು ಇವತ್ತು ರಾಜ್ಯದೆಲ್ಲೆಡೆ ಹೋರಾಟವನ್ನು ರೂಪಿಸಿದೆ. ಹಾಗಾಗಿ ಇಂಥ ಅನೇಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಂದಾಯ ಗ್ರಾಮಗಳು ಘೋಷಣೆ ಆಗಬೇಕು. ಇಂಥ ಅನೇಕ ಸವಾಲುಗಳನ್ನ ಇವತ್ತು ಪ್ರತಿಭಟನೆಗಳ ಮೂಲಕ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಕ್ಕಂತಹ ಒಂದು ಪ್ರತಿಭಟನೆ ಮೂಲಕ ಇವತ್ತೇನು ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಬಲವಂತದ ಭೂ ಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸಬೇಕು. ಭೂ ಸುಧಾರಣೆ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನ ಕೈಬಿಡಬೇಕು. ದೇಶದೆಲ್ಲೆಡೆ ಬರ ನಿಶ್ಚಿತವಾಗಿರುವುದರಿಂದ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ನಿಧಿಯನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ರೈತ ಹುತಾತ್ಮ ದಿನಾಚರಣೆಯನ್ನ ಇಡೀ ರಾಜ್ಯದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ತನ್ನ ಮನೆ, ತನ್ನ ಕುಟುಂಬ, ತನ್ನ ಜೊತೆಗಾರರು, ಸಂಬಂಧಿಕರು ಎಲ್ಲರನ್ನು ಮರೆತು ಈ ಭೂಮಿ ಮೇಲೆ ಬದುಕಿರ್ತಕ್ಕಂಥ ರೈತನ ಜೀವನವನ್ನು ಹಸನುಗೊಳಿಸ್ಲಿಕ್ಕಾಗಿ ಯಾರೆಲ್ಲ ಜೀವ ತೆತ್ತರೋ ಅವರ ಜ್ಞಾಪಕಾರ್ಥಕವಾಗಿ ಇವತ್ತು ನಾವು ರೈತ ಹುತಾತ್ಮ ದಿನಾಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಕೇವಲ ಮಾತಾಡೋದು ಮಾತ್ರ ಅಲ್ಲ, ಸರ್ಕಾರ ಅವ್ರ ಕುಟುಂಬಗಳನ್ನು ಸರಿಯಾಗಿ ನಡೆಸ್ಕೋಬೇಕು ಅಂತಲೂ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇವತ್ತು ಯಾರೆಲ್ಲ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರು ನಿಜವಾದ ರೈತರ ಸಮಸ್ಯೆಗಳನ್ನು ಕೂತು ಆಲಿಸಿ ತಮ್ಮ ಪಾರ್ಲಿಮೆಂಟಲ್ಲೋ ಅಸೆಂಬ್ಲಿಯಲ್ಲೋ ವಿಧಾನ ಪರಿಷತ್ತಲ್ಲೋ ಮಾತಾಡೋದ್ರಲ್ಲಿ ಎಡವ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರ ಭವಿಷ್ಯಗಳು ಮತ್ತೆ ಡೋಲಾಯಮಾನವಾಗ್ತಾ ಇದೆ. ಈ ಬಗ್ಗೆ ನಾವೆಲ್ಲ ರೈತರುಗಳು ಎಚ್ಚೆತ್ಕೋಬೇಕಾಗಿದೆ. ಇವತ್ತು ಬಹಳಷ್ಟು ಜನ ರೈತರು ಸಾಲ ಮಾಡಿಕೊಂಡು ಸಾಯ್ತಕ್ಕಂಥ ಪರಿಸ್ಥಿತಿ ಇದೆ.
ಆ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಸುಮಾರು 8 ತಿಂಗಳಾಯ್ತು ಇವತ್ತಿನ ತನಕ ಪೋಡ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಜಂಟಿ ಸರ್ವೆ ಅಂತಕ್ಕಂಥ ಕೇವಲ ಮಾತನಾಡ್ತಾ ಇದ್ದಾರೆ ಬಿಟ್ರೆ ಇವತ್ತು ಜಂಟಿ ಸರ್ವೆನೂ ಆಗ್ತಾ ಇಲ್ಲ. ಒಬ್ರು ಇಬ್ರು ಸರ್ವೇರು ಮತ್ತು ಫಾರೆಸ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಇವತ್ತಾದ್ರೂ ಈ ಹುತಾತ್ಮ ದಿನಾಚರಣೆ ಮುಖಾಂತರ ಅವ್ರಿಗೆ ಒತ್ತಾಯ ಮಾಡ್ತಾ ಇದೀವಲ್ಲ, ಇವತ್ತಾದ್ರೂ ಅದನ್ನು ಅರ್ಥೈಸ್ಕೊಂಡು ಮುಂದಿನ ಅಸೆಂಬ್ಲಿಯಲ್ಲಿ ಮಾತನಾಡ್ತಾರೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು MT ಜಗದೀಶ್ ಮರಬೇಲ್ ಅಂತ, ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷ, ಆಟ ಘಟಕದ ಮಾಜಿ ಅಧ್ಯಕ್ಷ. ಆದರೂ ಕೂಡ ನಾವು ರೈತರುಗಳಿಗೆ ನಾವು ಇವತ್ತು ಅನೇಕ ಸಂಘಟನೆಗಳು ಸಹಕಾರ ಕೊಟ್ಟಿದ್ವಿ. ಇವತ್ತು ನಮ್ಮ ಸನ್ನಿಲ್ ಅಣ್ಣರ ನೇತೃತ್ವದಲ್ಲಿ ನಾವು ಅವರು ಬರ್ಬೇಕಂತ ಹೋದ ಕಾಲ ಬಿಡುದಿಗೂ ಹೋಗ್ಬಿಟ್ಟು ಹೋರಾಟ ಮಾಡಿ ಬಂದಿದ್ದೀವಿ. ಇಲ್ಲೂ ಕೂಡ ನಾವು ಸ್ವಲ್ಪ ಸಣ್ಣ ಪುಟ್ಟ ಜಮೀನು ಇಟ್ಕೊಂಡಿದ್ದೀವಿ. ಇವತ್ತು ಏನ್ ಮಾಡ್ತಾರೆ ರಾಜಕಾರಣಿಗಳು, ಏನ್ ಹೇಳ್ತಾರೆ ಅಂದ್ರೆ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿ ಮಕ್ಕಳನ್ನೇ ಆಸ್ತಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಬಡವರ ಆಸ್ತಿ ಎಲ್ಲ ಅವ್ರು ಕೊಳ್ಳೆ ಹೊಡ್ಗೆ ಇಟ್ಕೋಬೇಕಾ? ಈ ಸರಿ ಒಂದ್ಸರಿ 1 ಕೋಟಿ ಇದ್ದಾನು, ನೆಕ್ಸ್ಟ್ ಎಲೆಕ್ಷನ್ ಬಂದು 100 ಕೋಟಿ ಆಗ್ತಾ ಇದ್ದಾನೆ. ಹೌದಾ? ಬಡವರಿಗೆ ಏನ್ ಮಾಡ್ತಾ ಇದ್ದಾರೆ? ಒಂದು ಆಶ್ರಯ ಮನೆಯನ್ನು ಕೂಡ ಕೊಡ್ತಾ ಇಲ್ಲ. ರೈತರುಗಳು ಇವತ್ತು ಹೋರಾಟ ಮಾಡ್ಕೊಂಡು ತಿನ್ನಾಕ ಅನ್ನ ಇಲ್ದಲೆ ಗೋಳಾಡ್ಕೊಂಡು ಎಷ್ಟು ಅವ್ರ ಪಾಡಿ ಹೇಳ್ಬಾರ್ದು, ಹಾಕಕ್ ಬಟ್ಟೆ ಇಲ್ಲ, ತಲೆಗೆ ಹಾಕಕ್ ಎಣ್ಣೆ ಇಲ್ಲ, ಅಷ್ಟು ಕಷ್ಟಪಡ್ತಾರೆ. ಇವರು ರೈತರುಗಳ ಹೆಸರು ಹೇಳ್ಕೊಂಡು ಕೊಳ್ಳೆ ಹೊಡೆಯಂತ ರಾಜಕಾರಣಿಗಳು ಜಾಸ್ತಿ ಆಗಿದ್ದಾರೆ. ಇವತ್ತು ಕೂಡ ಪ್ರತಿಯೊಂದು ಕನ್ನಡ ಕಟ್ಟಬೇಕು ಅಂದ್ರೆ ಕೆಲವೇ ಜನ ಕನ್ನಡಕ್ಕೋಸ್ಕರ ಹೋರಾಟ ಮಾಡಬೇಕು. ರೈತಕ್ಕೆ ಓಡಾಡ್ಬೇಕು ಅಂದ್ರೆ ಇವತ್ತೇನು ರೈತರುಗಳು ಇಷ್ಟೇ ಜನ ಇರೋದಾ? ಪ್ರತಿಯೊಂದಕ್ಕೂ ಕೂಡ ಜನಗಳು ಹೋರಾಡಬೇಕು. ಈ ಸಂದರ್ಭದಲ್ಲಿ ಬಿಎಸ್ಪಿ ಮುಖಂಡರಾದ KT ರಾಧಾಕೃಷ್ಣ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರಾದ ಹೊನ್ನೇಶ್, ಕನ್ನಡ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಜಗದೀಶ್ ಮರೆಬೈಲು, ವಕ್ತಾರರಾದ ಕಳವಾಸಿ ರವಿ, ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆ ಮಕ್ಕಿ ಲಕ್ಷ್ಮಣ್ ಮುಂತಾದವರು ಉಪಸ್ಥಿತರಿದ್ದರು.